ನಮ್ಮ ಕರ್ನಾಟಕದ ಬಿಜಾಪುರವು ಅನೇಕ ಭವ್ಯವಾದ ಐತಿಹಾಸಿಕ ತಾಣಗಳನ್ನು ಹೊಂದಿದೆ. ಇಲ್ಲಿ ಮುಖ್ಯವಾಗಿ ಬಾರಾ ಕಮಾನ್, ಬಿಜಾಪುರದ ಕೋಟೆ, ದಕ್ಷಿಣ ಭಾರತದ ತಾಜ್ ಮಹಲ್ ಎಂದೇ ಕರೆಯಲಾಗುವ ಗೋಲ್ ಗುಂಬಜ್, ಇಬ್ರಾಹಿಂ ರೋಜಾ ಮಸೀದಿ ಸೇರಿದಂತೆ ಇನ್ನೂ ಅನೇಕ ಐತಿಹಾಸಿಕ ಸ್ಥಳಗಳಿವೆ. ಇತಿಹಾಸದಲ್ಲಿ ನಿಮಗೆ ಹೆಚ್ಚು ಒಲವು ಇದ್ದರೆ ವಿಜಾಪುರಕ್ಕೆ ಒಂದೊಳ್ಳೆ ಪ್ರವಾಸ ಪ್ಯಾಕೇಜ್ ಆಗಿದೆ. ಸಾಟ್ ಎಂದರೆ 60 ಹಾಗೂ ಕಬರ್ ಎಂದರೆ ಸಮಾಧಿ ಎಂಬ ಅರ್ಥವನ್ನು ಕೊಡುತ್ತದೆ. ಈ ತಾಣವು ವಿಜಾಪುರದ ಜನಪ್ರಿಯ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಸಾಟ್ ಕಬರ್ ಬಿಜಾಪುರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ವಿಜಾಪುರದ ಇತಿಹಾಸದಲ್ಲಿ ಹೃದಯ ವಿದ್ರಾವಕ ಘಟನೆಗಳು ಸಾಕಷ್ಟು ನಡೆದಿವೆಯಾದರೂ ಈ ಸಾಟ್ ಕಬರ್ ಮಾತ್ರ ಮನಸ್ಸನ್ನು ಮೆತ್ತಗಾಗಿಸುತ್ತದೆ. 2ನೇ ಆದಿಲ್ ಶಾಹಿ ಸುಲ್ತಾನ್ ಆಸ್ಥಾನದಲ್ಲಿದ್ದ ದಳಪತಿ ಅಫ್ಜಲ್ ಖಾನನ 60 ಪ್ರಿಯ ಪತ್ನಿಯರ ಸಮಾಧಿಯೇ ಈ ಸಾಟ್ ಕಬರ್. ಸಾಟ್ ಎಂದರೆ 60 ಹಾಗೂ ಕಬರ್ ಎಂದರೆ ಸಮಾಧಿ. ವಿಜಾಪುರವನ್ನು ಆಳುತ್ತಿದ್ದ 2ನೇ ಆದಿಲ್ ಶಾಹಿಯು ಮೊಘಲರು ಹಾಗೂ ಮರಾಠರ ದಾಳಿಯಿಂದ ಬಲಹೀನವಾಗಿತ್ತು. ಈ ನಡುವೆ ಪರಾಕ್ರಮಿ ಎಂದೇ ಕರೆಸಿಕೊಳ್ಳುತ್ತಿದ್ದ ಶಿವಾಜಿ ಮಹಾರಾಜರು ಬಿಜಾಪುರದ ಮೇಲೆ ಆಕ್ರಮಣ ಮಾಡಲು ಸಜ್ಜಾಗಿದ್ದರು. ವಾಸ್ತವವಾಗಿ ಅಫ್ಜಲ್ ಖಾನ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೆಚ್ಚು ನಂಬಿಕೆ ಒಲವನ್ನು ಹೊಂದಿದ್ದರು. ಶಿವಾಜಿ ಜೊತೆ ಯುದ್ಧದಲ್ಲಿ ಯಾರಿಗೆ ಜಯ ಎಂದು ಜ್ಯೋತಿಷ್ಯದಲ್ಲಿ ಲೆಕ್ಕ ಹಾಕಿದಾಗ ಅಲ್ಲಿ ವಿಜಯ ಶಿವಾಜಿ ಮಹಾರಾಜರದೇ ಎಂದು ಖಚಿತವಾಗಿತ್ತು. ಇದನ್ನು ತಿಳಿದ ಅಫ್ಜಲ್ ಖಾನ್ ಯುದ್ಧದಲ್ಲಿ ಮರಣ ಹೊಂದಿದ ನಂತರ ತನ್ನ ಮಡದಿಯರು ಪರಪುರುಷರ ಸ್ವತ್ತಾಗುವುದನ್ನು ಊಹಿಸಿಕೊಳ್ಳಲು ಇಷ್ಟಪಡದ ಅಫ್ಜಲ್ ಒಂದು ಆಘಾತಕಾರಿ ಯೋಜನೆಯನ್ನು ರೂಪಿಸುತ್ತಾನೆ. ಯುದ್ಧ ಸಮೀಪಿಸುವ ಮೊದಲು 60 ಪತ್ನಿಯರನ್ನು ಒಂದು ಜಾಗದಲ್ಲಿ ಸೇರಲು ಸೂಚಿಸಿದ. ಒಬ್ಬೊಬ್ಬರನ್ನು ಬಾವಿಗೆ ತಳ್ಳಿ ಸಾಯಿಸಲಾಯಿತು. ಇದರಿಂದ ಪಾರಾಗಲು ಯತ್ನಿಸಿದ ರಾಣಿಯರನ್ನು ಸೈನಿಕರು ಕರೆತಂದು ಅಫ್ಜಲ್ ಖಾನನ ಅನುಮತಿಯ ಮೇರೆಗೆ ಕೊಲೆ ಮಾಡಲಾಯಿತು. ಅಲ್ಲೇ ಸಮೀಪದಲ್ಲಿ 60 ಪತ್ನಿಯರಿಗಾಗಿ ಸಮಾಧಿಯನ್ನು ನಿರ್ಮಿಸುತ್ತಾನೆ. ಈ 60 ಸಮಾಧಿಯು ಸಾಟ್ ಕಬರ್ ಎಂದು ಪ್ರಸಿದ್ಧಿಯಾಯಿತು. ಈ 60 ಸಮಾಧಿಗಳಲ್ಲಿ ಒಂದು ಸಮಾಧಿ ಮಾತ್ರ ಖಾಲಿ ಇದೆ ಎನ್ನಲಾಗುತ್ತದೆ. ಏಕೆಂದರೆ ಈ ಘಟನೆಯ ಸಂದರ್ಭದಲ್ಲಿ ಅಫ್ಜಲ್ ಖಾನನ ಒಬ್ಬಳು ಪತ್ನಿ ತಪ್ಪಿಸಿಕೊಂಡು ಹೋಗಿದ್ದಳು ಎನ್ನುವುದು ಇಲ್ಲಿನ ಕಥೆಗಳ ಮೂಲಕ ತಿಳಿಯುತ್ತದೆ. ಶಿವಾಜಿ ಮಹಾರಾಜರ ಜೊತೆಗಿನ ಯುದ್ಧದಲ್ಲಿ 1659 ನವೆಂಬರ್ 10ರಂದು ಅಫ್ಜಲ್ ಖಾನ್ ಶಿವಾಜಿ ಮಹಾರಾಜರ ಕೈಯಿಂದ ಕೊಲ್ಲಲ್ಪಟ್ಟನು ಎನ್ನಲಾಗುತ್ತದೆ. ಸಾಟ್ ಕಬರ್ ಸಮೀಪ ರಾತ್ರಿ ಹೊತ್ತಿನಲ್ಲಿ ಯಾರೊಬ್ಬರೂ ಓಡಾಡುವ ಧೈರ್ಯ ಮಾಡುವುದಿಲ್ಲ. ರಾತ್ರಿ ಸಮಯದಲ್ಲಿ ಇಲ್ಲಿಂದ ಏನೇನೋ ವಿಚಿತ್ರ ಸದ್ದು ಕೇಳು ಬರುತ್ತಿದ್ದೆ ಎನ್ನುವುದು ಇಲ್ಲಿನ ಸುತ್ತಮುತ್ತಲಿನ ಜನರ ಹೇಳಿಕೆ. ಅಲ್ಲದೆ ಇಲ್ಲಿನ ಸ್ಮಶಾನ ಮೌನ ಎಂಥವರನ್ನು ಬೆಚ್ಚಿ
ಬೀಳಿಸುವಂತೆ ಮಾಡುತ್ತದೆ. ಇಂತಹ ಒಂದು ಐತಿಹಾಸಿಕ ತಾಣವನ್ನು ಸರಿಯಾಗಿ ನಿರ್ವಹಿಸಲಾಗುತ್ತಿಲ್ಲ. ಇದು ಗಿಡ ಮರಗಳು ಪೊದೆಗಳಿಂದ ಸುತ್ತುವರೆದಿದೆ. ಇಲ್ಲಿಗೆ ಹೋಗಲು ಸರಿಯಾದ ರಸ್ತೆ ವ್ಯವಸ್ಥೆ ಕೂಡ ಇಲ್ಲ. ಇದರ ಸುತ್ತಲೂ ಯಾವುದೇ ಆಕರ್ಷಣೆಗಳಿಲ್ಲ. ಇತರ ಐತಿಹಾಸಿಕ ತಾಣಗಳಿಗಿಂತ ಇದು ಭಿನ್ನವಾಗಿದೆ.